ನಮಸ್ಕಾರ, ಜೈ ಹಿಂದ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇವಾಗ ಪೂನಾದಲ್ಲಿದ್ದೀವಿ. ಇವರಿಬ್ಬರು ನನ್ನ ಮಕ್ಕಳು ಮೌಲ್ಯ ಮತ್ತು ಖುಷಿ. ಪೂನಾದಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ಹಾಯ್ ಮಾಡಿ ಮಕ್ಕಳೇ. ಮೌಲ್ಯನ್ಗೆ ಇವತ್ತು ಸ್ಕೂಲ್ ರಜಾ ಇದೆ, ಖುಷಿಗೆ ರಜಾ ಇಲ್ಲ, ರಜೆ ಹಾಕಿದ್ದಾಳೆ ಅವಳು. ನಮ್ಮನೇಲಿ ಹೆಣ್ಣು ಮಕ್ಕಳು ಇರೋದ್ರಿಂದ ನಮಗೆ ಮೊದಲಿಂದನೂ ಅಷ್ಟೇ ಸಂಕ್ರಾಂತಿ ಹಬ್ಬ ಅಂದರೆ ತುಂಬ ಸಡಗರ ಮತ್ತು ತುಂಬ ಜೋರಾಗಿ ಹಬ್ಬನ ಮಾಡ್ತೀವಿ. ಮಕ್ಕಳಿಗೆ ಎಳ್ಳು ಬೀರೋದು ಅಂದರೆ ನಮಗೆ ತುಂಬ ಖುಷಿ, ಎಳ್ಳು ಬೀರಿಸ್ಕೊಳ್ಳೋದು ಅಂದರೆ ಮಕ್ಕಳಿಗೂ ಖುಷಿ. ಮನೆ ಪೂಜೆ ಮಾಡೋದ್ರಿಂದ ಇವತ್ತಿನ ಹಬ್ಬನ ಶುರು ಮಾಡೋಣ. ಮಹಾರಾಷ್ಟ್ರದಲ್ಲೆಲ್ಲ 14ಕ್ಕೆ ಅಂದರೆ ನೆನ್ನೆನೇ ಹಬ್ಬನ ಮಾಡಿಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇವತ್ತು ಹಬ್ಬನ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಇವತ್ತೇ ಹಬ್ಬನ ಮಾಡ್ತಾ ಇದ್ದೀವಿ. ಇವಾಗ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ನಮ್ಮ ಮನೆಯ ದೇವರು ಮಲೆ ಮಹದೇಶ್ವರ ಸ್ವಾಮಿಯ ಪೂಜೆ ಎಲ್ಲ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸಂಕ್ರಾಂತಿ ಹಬ್ಬ ಅಂದರೆ ಸುಗ್ಗಿ ಹಬ್ಬ. ಅದು ಹಳ್ಳಿಗಳಲ್ಲಿ ಇರೋರಿಗೆ ಒಂದು ನಿಜವಾದ ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಒಕ್ಕಣೆ ಮಾಡಿ ಕಾಳುಗಳನ್ನೆಲ್ಲ ಒಟ್ಟು ಮಾಡಿರ್ತಾರೆ ಮತ್ತು ಎಲ್ಲ ಮನೆಯವರೆಲ್ಲ ಕೂಡಿ ತುಂಬ ಸಡಗರದಿಂದ ಈ ಸಂಕ್ರಾಂತಿ ಹಬ್ಬನ ಮಾಡ್ತೀವಿ. ಇವಾಗ ಎಷ್ಟು ಕಾಲ ಬದಲಾಗಿದೆ ಅಂದರೆ ಮನೆ ಒಳಗಡೆನೆ ಹಬ್ಬ ಮಾಡ್ತೀವಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ಇದೇ ಸಂಕ್ರಾಂತಿ ಹಬ್ಬ. ಮತ್ತು ಮಕ್ಕಳಿಗೆ ಎಳ್ಳು ಬೀರ್ತೀವಿ. ಅದೊಂದು ಇವಾಗಲೂ ಕೂಡ ಮುಂದುವರೆದುಕೊಂಡು ಹೋಗ್ತಾ ಇದೆ. ಅದು ಬಿಟ್ಟರೆ ನಿಜವಾದ ಸಂಕ್ರಾಂತಿ ಹಬ್ಬ ಅಂದರೆ ಹಳ್ಳಿಗಳಲ್ಲಿ ಮಾಡ್ತಾರಲ್ಲ, ಅದೇ ಸಂಕ್ರಾಂತಿ ಹಬ್ಬ. ಮತ್ತು ಸಂಜೆ ಟೈಮು ದನಕರುಗಳೇನಿದೆ ಅದನ್ನು ಬೆಂಕಿ ಹಾಕ್ಬಿಟ್ಟು ಬೆಂಕಿ ಮೇಲೆ ಆರಿಸ್ತಾರೆ. ಅದೆಲ್ಲ ನಾವು ಚೈಲ್ಡ್ಹುಡ್ಡಲ್ಲಿ ನಾವು ಮಾಡ್ತಾಯಿದ್ವಿ. ಈಗ ನಮ್ಮ ಮಕ್ಕಳು ಚೈಲ್ಡ್ಹುಡ್ಗೆ ಅದೆಲ್ಲ ಏನು ಅಂತಲೇ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಅದೆಲ್ಲ ಒಂದು ಕಥೆ ಥರ ಆಗಿಬಿಟ್ಟಿದೆ. ಸಂಕ್ರಾಂತಿ ಹಬ್ಬ ಕೂಡ 2 ವಿಧಗಳಲ್ಲಿ ಮಾಡ್ತಾರೆ. ಒಂದು ನಗರದ ಸಂಕ್ರಾಂತಿ, ಒಂದು ಹಳ್ಳಿ ಕಡೆ ಸಂಕ್ರಾಂತಿ. ನಿಮಗೆಲ್ಲ ಯಾವ ಕಡೆ ಸಂಕ್ರಾಂತಿ ಇಷ್ಟ, ನಗರದ ಇಷ್ಟನಾ ಹಳ್ಳಿದ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಗಂತೂ ಹಳ್ಳಿ ಕಡೆ ಸಂಕ್ರಾಂತಿನೇ ಇಷ್ಟ. ನಾವು ಏನು ಚಿಕ್ಕವರಿದ್ವಿ ಆವಾಗ ಹಳ್ಳಿಗಳಲ್ಲಿ ಸಂಕ್ರಾಂತಿ ಮಾಡ್ತಾಯಿದ್ವಿ. ಆ ಸಂಕ್ರಾಂತಿ ಅಂದರೆ ನಮಗೆ ತುಂಬ ಇಷ್ಟ. ಇವಾಗಲೂ ಕೂಡ ಅದನ್ನು ನೆನೆಸ್ಕೋತೀವಿ. ಬಟ್ ಆ ಥರ ಸಂಕ್ರಾಂತಿನ ಇವಾಗ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಹಳ್ಳಿಗಳಲ್ಲಿ ಯಾರೂ ಇಲ್ಲ, ಎಲ್ಲ ಬಂದು ಸಿಟಿಗಳಲ್ಲಿ ಸೇರ್ಕೊಬಿಟ್ಟಿದ್ದೀವಿ. ಹಾಗಾಗಿ ಹಳ್ಳಿ ಕಡೆ ಥರ ಸಂಕ್ರಾಂತಿನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಇವಾಗಿನ ಕಾಲದ ಮಕ್ಕಳಿಗೆ ಪೂಜೆ ಪುನಸ್ಕಾರ ಮತ್ತು ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ಬೇಕಾಗುತ್ತೆ. ಇವಾಗ ಮೊಬೈಲು ಕಂಪ್ಯೂಟ್ರು ಏನೋ ಒಂದು ಈ ಫಾರ್ವರ್ಡ್ ಜನ್ರೇಷನಲ್ಲಿ ಅದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡೋದನ್ನೇ ನಾವು ಮರ್ತ್ಬಿಡ್ತಾ ಇದ್ವಿ. ಸೊ ಯಾರು ಆ ರೀತಿ ಮಾಡಬೇಡಿ. ಮಕ್ಕಳಿಗೂ ಕೂಡ ನಾವು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಆಚರಣೆ, ನಮ್ಮ ಕಲೆ ಇದ್ರ ಬಗ್ಗೆ ಎಲ್ಲ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕು. ಪೂಜೆ ಎಲ್ಲ ಮುಗೀತು. ಈಗ ಮಕ್ಕಳಿಗೆ ಎಳ್ಳು ಬೆಲ್ಲ ಕೊಡ್ತಾ ಇದ್ದೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಎಳ್ಳು ಬೆಲ್ಲನ ಕೊಟ್ಟೆ. ಇವಾಗ ನಾವೆಲ್ಲ ಎಳ್ಳು ಬೆಲ್ಲನ ತಿಂದು ದೇವಸ್ಥಾನಕ್ಕೆ ಹೊರಡ್ತೀವಿ. ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಬಂದ್ವಿ. ಇದು ನಮ್ಮ ಮನೆ ಹತ್ರನೇ ಇರೋ ತುಂಬ ಹಳೆಯ ಕಾಲದ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ತುಂಬ ಹಳೆಯದು ಅಂದರೆ 100 ವರ್ಷ ಕೂಡ ಆಗಿರಬಹುದು. ನೋಡಿ, ಎಲ್ಲ ಕಲ್ಲಿನಲ್ಲೇ ಮಾಡಿರೋಂಥ ದೇವಸ್ಥಾನ, ಕಲ್ಲಿನ ಕಂಬಗಳು. ಇದು ತುಂಬ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಗರ್ಭಗುಡಿ ಕೂಡ ತುಂಬ ಚಿಕ್ಕದಾಗಿದೆ. ಬಗ್ಗಿಕೊಂಡು ಒಳಗಡೆ ಹೋಗಬೇಕು. ಇಲ್ಲಿ ನೋಡಿ ಶಿವಲಿಂಗ. ಇಲ್ಲಿ ನಮ್ಮ ಕರ್ನಾಟಕದ ಥರ ಪೂಜೆ ಮಾಡೋದಕ್ಕೆ ಯಾವುದೇ ಪುರೋಹಿತರು ಇರೋದಿಲ್ಲ. ನಾವೇ ಪೂಜೆನ ತಗೊಂಡು ಬಂದು ಸೆಲ್ಫ್ ಸರ್ವಿಸ್ ಅಂತೀವಲ್ಲ, ಹಾಗೆ ನಾವೇ ಪೂಜೆನ ಮಾಡಿಕೊಂಡು ಹೋಗ್ತೀವಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇರಬಹುದು ಕಲ್ಲಿನ ಕಂಬಗಳು, ಮೇಲೆಲ್ಲ ಕಲ್ಲಿನ ಚಪ್ಪಡಿಯಿಂದ ಮಾಡಿರೋಂಥದ್ದು. ನೋಡಿ, ಫುಲ್ ಕಲ್ಲಿಂದನೇ ಮಾಡಿರೋದು. ತುಂಬ ಹಳೆ ಕಾಲದ ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದು ಶಿವಲಿಂಗ. ನಾವು ಪ್ರತಿ ಸೋಮವಾರ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ.
ಪೂಜೆನ ಮುಗಿಸ್ಕೊಂಡು ದೇವಸ್ಥಾನದ ಹೊರಗಡೆ ಅರಳಿಕಟ್ಟೆನ ಪ್ರದಕ್ಷಿಣೆ ಆಗ್ತಾ ಇದ್ರು ಮಕ್ಕಳು. ಅರಳಿಕಟ್ಟೆ ಪ್ರದಕ್ಷಿಣೆ ಏನಕ್ಕೆ ಹಾಕ್ತೀವಿ ಅಂತ ನಿಮಗೆ ಗೊತ್ತಿದೆಯಾ? ಗೊತ್ತಿದ್ರೆ ಕಮೆಂಟ್ ಮಾಡಿ ಏನಕ್ಕೆ ಅರಳಿಕಟ್ಟೆನ ಸುತ್ತೀವಿ ಅಂತ. ಹೊಟ್ಟೆ ತಾಳ ಆಗ್ತಾ ಇತ್ತು. ಮನೆಗೆ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತಿನ ಸ್ಪೆಷಲ್ ಸ್ವೀಟ್ ಪೊಂಗಲ್ ಮತ್ತು ಉಪ್ಪಿಟ್ಟು ನನ್ನ ಫೇವ್ರೇಟು. ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡಿದ್ವಿ. ಹಬ್ಬಗಳು ಬಂದರೆ ಬ್ರೇಕ್ಲೆಸ್ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಮನೆ ಕ್ಲೀನ್ ಮಾಡಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಬ್ರೇಕ್ಫಾಸ್ಟ್ ರೆಡಿ ಮಾಡಿ, ಬ್ರೇಕ್ಫಾಸ್ಟ್ ಆದ ತಕ್ಷಣ ಮತ್ತೆ ಊಟಕ್ಕೆ ರೆಡಿ ಮಾಡ್ಕೋಬೇಕು. ಯಾಕೆಂದರೆ ಹಬ್ಬ ಅಂದರೆ ಮೆನುವಲ್ಲಿ ತುಂಬ ಐಟಮ್ಸ್ಗಳಿರುತ್ತೆ, ಡಿಫ್ರೆಂಟ್ ಐಟಮ್ಸ್ಗಳು. ಕಡಿಮೆ ಅಂದ್ರೂ 8 ರಿಂದ 10 ವೆರೈಟಿ ಇರುತ್ತೆ. ನಾನಿಲ್ಲಿ ಎಳ್ಳು ಬೆಲ್ಲನ ಬೆರೆಸ್ಕೊತಾ ಇದ್ದೆ. ಸಂಜೆ ಮಕ್ಕಳಿಗೆ ಎಳ್ಳು ಬೀರ್ತೀವಿ. ಮಕ್ಕಳನ್ನ ಫುಲ್ಲು ಚೆನ್ನಾಗಿ ರೆಡಿ ಮಾಡಿ ಮೇಕಪ್ ಎಲ್ಲ ಮಾಡಿ, ವೈಫು ಮಕ್ಕಳಿಗೆ ಅಂತಲೇ ಡ್ರೆಸ್ನ ಸ್ಟಿಚ್ ಮಾಡಿದ್ದಾಳೆ. ಆ ಡ್ರೆಸ್ನ ಇವಾಗ ಆಲ್ರೆಡಿ ಹಾಕ್ಕೊಂಡಿದ್ರು, ಮತ್ತು ಇವಾಗ ಡ್ರೆಸ್ ಚೇಂಜ್ ಮಾಡಿದ್ದಾರೆ. ಸಂಜೆ ಎಳ್ಳು ಬೀರಿದ್ಮೇಲೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಮತ್ತು ನಮ್ಮ ಕೊಲೀಗ್ಸ್ ಫ್ಯಾಮಿಲೀಸ್ಗೆಲ್ಲ ಎಳ್ಳು ಬೆಲ್ಲನ ಕೊಡೋದಕ್ಕೆ ಹೋಗ್ತೀವಿ. ಇವತ್ತು ನಮ್ಮ ಜೊತೆ ಹಬ್ಬ ಮಾಡೋದಕ್ಕೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ನನ್ನ ಕೊಲೀಗ್ ಫ್ಯಾಮಿಲಿ ಪರಿಚಯ ಮಾಡಿಸ್ತೀನಿ. ಹಾಯ್ ಮಾಡಿ. ಇವರೇ ಶರತ್ ಅಂದ್ಬಿಟ್ಟು ನನ್ನ ಕೊಲೀಗು. ಇವರು ಅವ್ರ ವೈಫು ಕಾವ್ಯ, ಮಂಡ್ಯದವರು, ನಮ್ಮ ಪಕ್ಕದ ಡಿಸ್ಟಿಕ್ ಅವರೇ. ತುಂಬ ಕ್ಲೋಸ್ ಫ್ಯಾಮಿಲಿ ನಮಗೆ. ನಾವು ಮೈಸೂರು ಫ್ಯಾಮಿಲಿ ಮತ್ತು ಇವರು ಮಂಡ್ಯದ ಫ್ಯಾಮಿಲಿ. ಇದುವರೆಗೂ ನಮಗೆ NDRFಗೆ ಬಂದಮೇಲೆ ಯಾರು ಈ ರೀತಿ ಫ್ಯಾಮಿಲಿ ಸಿಕ್ಕಿರಲಿಲ್ಲ. ನಮ್ಮ ಕಡೆಯವರು ಇವಾಗ ಸಿಕ್ಕಿದರೆ ತುಂಬ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇನ್ನೇನು ಸಂಜೆ ಆಗೋದಕ್ಕೆ ಬಂತು. ಮಕ್ಕಳನ್ನ ಎಳ್ಳು ಬೀರೋದಕ್ಕೆ ಕೂರಿಸ್ಬೇಕು ಇವಾಗ. ಅದಕ್ಕೆ ನಮ್ಮ ಖುಷಿ ರೆಡಿ ಆಗ್ತಾ ಇದ್ದಾಳೆ. ಮೌಲ್ಯ ರೆಡಿಯಾಗಿ ನಿಂತಿದ್ದಾಳೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಲಂಬೋದರನ ಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಶ್ರೀ ಗಣನಾಥ ಸಿಂಧೂರಾವರ್ಣ ಕರಿವಸಾರ ಕರಿವದನ ಶ್ರೀ ಗಣನಾಥ ಸಿಂಧೂರಾವರ್ಣ ಕರುಣ ಸಾಗರ ಕರಿವದನ ಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಸಿದ್ಧಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕತೆ ನಮೋ ನಮೋ. ಸಿದ್ಧಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕತೆ ನಮೋ ನಮೋ. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಸಕಲ ವಿದ್ಯಾ ಆದಿ ಪೂಜಿತ ಸರ್ವೋತ್ತಮತೆ ನಮೋ ನಮೋ. ಸಕಲ ವಿದ್ಯಾ ಆದಿ ಪೂಜಿತ ಸರ್ವೋತ್ತಮತೆ ನಮೋ ನಮೋ. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ. ಥ್ಯಾಂಕ್ ಯು. ನೋಡಿದ್ರಲ್ಲ ಗಾಯ್ಸ್, ನನ್ನ ಮಕ್ಕಳು ಹೇಗೆ ಕನ್ನಡ ಹಾಡನ್ನ ಹಾಡಿದ್ರು, ಲಂಬೋದರ ಲಕುಮಿಕರ ಹಾಡನ್ನ ಅಂತ. ನಾವು ಪೂನಾದಲ್ಲಿದ್ದರು. ಅವರು ಕನ್ನಡ ಮೀಡಿಯಮ್ ಇಲ್ಲ, ಹಿಂದಿ ಅಥವಾ ಇಂಗ್ಲೀಷಲ್ಲೇ ಓದಬೇಕು ಹಂಗಿದ್ರು ಕನ್ನಡನ ಅವರಿಗೆ ಒಂದು ಸಬ್ಜೆಕ್ಟಾಗಿ ಮನೆಯಲ್ಲಿ ನಾವು ಪ್ರಾಕ್ಟೀಸ್ನ ಕೊಡ್ತೀವಿ. ಈಗ ಮಕ್ಕಳಿಗೆ ಇಳಿ ತೆಗೆದುಬಿಟ್ಟು ಎಳ್ಳು ಬೀರೋಣ. ಮಕ್ಕಳಿಗೆ
ಆರೋಗ್ಯ, ಆಯಸ್ಸು, ವಿದ್ಯಾ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಆ ದೇವರು ಅಂತ ಹರಸ್ತಾ ಹಾರೈಸ್ತಾ ಬೀರ್ತಾ ಇದ್ದೀವಿ ಮೌಲ್ಯ ಮತ್ತು ಖುಷಿಗೆ. ಈ ಹಬ್ಬ ನಮಗೆ ತುಂಬ ಸಡಗರದಿಂದ ಮಾಡ್ತೀವಿ, ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಯಾಕೆ ಅಂದರೆ ನಮಗೆ ಮೊದಲಿಂದನೂ ಅಷ್ಟೇ ಮೌಲ್ಯನಿಗೆ 1 ವರ್ಷ ಇರುವಾಗಲಿಂದನೂ ಸಂಕ್ರಾಂತಿ ಹಬ್ಬ ಅಂದರೆ ಅವಳಿಗೆ ಚೆನ್ನಾಗಿ ರೆಡಿ ಮಾಡಿ ಬೀರೋದು ಅಂದರೆ ನಮಗೆ ತುಂಬ ಖುಷಿ ಆಗ್ತಿತ್ತು. ಇವಾಗ ಮತ್ತೆ ಆ ಖುಷಿ ಜೊತೆಗೆ ಈ ಖುಷಿನೂ ಬಂದ್ಬಿಟ್ಟಿದ್ದಾಳೆ. ಇವಾಗ ಎರಡೆರಡು ಖುಷಿ ನಮ್ಮ ಮನೆಯಲ್ಲಿ, ಮೌಲ್ಯ ಖುಷಿ, ಎರಡೆರಡು ಖುಷಿಗಳು. ಹಾಗಾಗಿ ಇನ್ನೂ ತುಂಬ ಗ್ರ್ಯಾಂಡಾಗಿ ಪ್ರತಿ ವರ್ಷನೂ ಹಬ್ಬನ ಮಾಡ್ತೀವಿ. 1 ವರ್ಷನೂ ಕೂಡ ಮಿಸ್ ಮಾಡಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ನಾನು ಎಸ್ಪೆಷಲಿ ರಜಾನ ತಗೋತೀನಿ. ರಜಾ ಇಲ್ಲ ಅಂದರೆ ಏನು ನೆಮ್ಮದಿಯಾಗಿ ಹಬ್ಬನ ಮಾಡೋದಕ್ಕೆ ಆಗಲ್ಲ, ಡ್ಯೂಟಿ ಟೆನ್ಷನ್ಸ್ ಇದ್ದೇ ಇರುತ್ತೆ. ಹಾಗಾಗಿ 2-3 ದಿನ ಆದರೂ ರಜಾ ತಗೊಬಿಡ್ತೀನಿ ಹಬ್ಬದ ಟೈಮಲ್ಲಿ. ಸೊ ಖುಷಿಯಾಗಿ ಹಬ್ಬನ ಮಾಡೋಣ ಅಂತ ನೋಡಿ ಇವಾಗ ಬೀರ್ತಾ ಇದ್ದೀವಿ ಮಕ್ಕಳಿಗೆ. ಅವರು ನೋಡಿ ಎಷ್ಟೊಂದು ನಿಧಾನವಾಗಿ ಪೇಷನ್ಸಿಂದ ತಾಳ್ಮೆಯಿಂದ ಕೂತಿದ್ದಾರೆ ಬೀರಿಸ್ಕೊಳ್ಳೋದಕ್ಕೆ. ಈಗ ತಲೆ ಮೇಲೆ ಏನು ಎಳ್ಳು ಬೆಲ್ಲ ಎಲ್ಲ ಬೆರೆಸಿದ್ದೀವಿ, ಅದನ್ನು ತೆಗೆದ್ಬಿಟ್ಟು ಇವಾಗ ತಲೆ ಮೇಲೆ ಸುರಿತೀವಿ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ. ನಮ್ಮ ಮೈಸೂರಿನಲ್ಲಿ ಇದೇ ರೀತಿ ಸಂಕ್ರಾಂತಿ ಹಬ್ಬದಲ್ಲಿ ಮಕ್ಕಳನ್ನ ಕೂರಿಸ್ಬಿಟ್ಟು ಬೀರ್ತೀವಿ. ಬೀರೋದು ಅಂದರೆ ನಮ್ಮ ಕಡೆ ಇದೇ ಥರ. ನಿಮ್ಮ ಕಡೆ ಎಲ್ಲ ಯಾವ ಥರ ಬೀರ್ತೀರಾ ಕಮೆಂಟ್ ಮಾಡಿ ಗಾಯ್ಸ್. ನೋಡಿ ಈಗ ತಲೆ ಮೇಲೆ ಎಳ್ಳು ಬೆಲ್ಲನ ಏನು ಬೆರೆಸಿಟ್ಟಿದ್ವಿ ಅದನ್ನು ಸುರಿತೀವಿ. ಹಿಂಗೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ, ತಲೆ ಮೇಲೆ ಬೀಳ್ತಾ ಇದೆ ಎಲ್ಲ. ಈಗ ನನ್ನ ಫ್ರೆಂಡ್ ಫ್ಯಾಮಿಲಿ ಮಕ್ಕಳಿಗೆ ಬೀರ್ತಾರೆ, ಅವ್ರದ್ದು ಕೂಡ ಬ್ಲೆಸ್ಸಿಂಗ್ಸ್ ನನ್ನ ಮಕ್ಕಳ ಮೇಲೆ ಇದ್ದೇ ಇರುತ್ತೆ. ಮತ್ತು ವಿಡಿಯೋ ಕಾಲ್ ಕೂಡ ಮಾಡಿದ್ದೆ. ನಮ್ಮ ಅಪ್ಪ ಅಮ್ಮ, ನಮ್ಮ ಬ್ರದರ್ ಅವರೆಲ್ಲ ವಿಡಿಯೋ ಕಾಲಲ್ಲೇ ವಿಶ್ ಮಾಡಿದ್ರು. ನಮ್ಮ ಮಕ್ಕಳು ಹೇಗೆ ರೆಡಿಯಾಗಿದ್ದಾರೆ ಅಂತ ನೋಡಿದ್ರು, ಅವರು ಖುಷಿಪಟ್ಟರು. ನಮ್ಮ ತಂದೆ ತಾಯಿ ಕೂಡ ಮಧ್ಯೆ ಯಾವಾಗಾದರೂ ಬರ್ತಾಯಿದ್ರು ಹಬ್ಬಗಳಲ್ಲಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಈ ಸಲ ಬರೋಕ್ಕಾಗಲಿಲ್ಲ, ಊರಲ್ಲೇ ಇದ್ದಾರೆ. ಬೀರಾದ್ಮೇಲೆ ಮಕ್ಕಳಿಗೆ ದೃಷ್ಟಿ ಬೀಳಬಾರ್ದು ಅಂತ ಆರತಿನ ತೆಗಿತಾ ಇದ್ದಾರೆ. ತುಂಬ ಚೆನ್ನಾಗಿ ರೆಡಿಯಾಗಿದ್ರು ಮಕ್ಕಳು, ತುಂಬ ಮುದ್ದಾಗಿ ಕಾಣ್ತಾ ಇದ್ರು. ಹಾಗಾಗಿ ಎಲ್ಲರ ಕಣ್ಣು ಬಿದ್ದೇ ಬೀಳುತ್ತೆ. ಸೋಷಿಯಲ್ ಮೀಡಿಯಾದವರು ಮತ್ತು ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಗಳು ಯಾರ್ಯಾರು ನೋಡ್ತಾರೆ ನಮ್ಮ ಮಕ್ಕಳನ್ನ ಇವತ್ತು, ಅವ್ರ ಕಣ್ಣೆಲ್ಲ ಅವ್ರ ದೃಷ್ಟಿಯೆಲ್ಲ ಬೀಳುತ್ತೆ. ಹಾಗಾಗಿ ಆರತಿನ ತೆಗೆಯೋದ್ರಿಂದ ಮಕ್ಕಳ ಮೇಲೆ ಯಾವುದೇ ದೃಷ್ಟಿ ಬೀಳಲ್ಲ ಅಂತ ಒಂದು ನಂಬಿಕೆ. ಹಾಗಾಗಿ ದೃಷ್ಟಿನ ತೆಗಿತಾ ಇದ್ದಾರೆ. ಇದೆಲ್ಲ ಆದಮೇಲೆ ಊಟದ ಪ್ರೋಗ್ರಾಮ್ ಇತ್ತು. ಮೆನು ಏನಪ್ಪ ಅಂತಂದರೆ ಪುಳಿಯೋಗರೆ, ಪಾಯಸ, ವೈಟ್ ರೈಸು ಮತ್ತು ಸುಗ್ಗಿ ಸ್ಪೆಷಲ್ ಅವರೆಕಾಳು ಕೂಟ್ ಮತ್ತು ಅವರೆಕಾಳು ಸಾಂಬಾರು, ಮೊಸರು, ಇದಿಷ್ಟು ಮೆನು ಇತ್ತು. ತುಂಬ ಸಿಂಪಲ್ಲಾಗಿ ಅಡುಗೆನ ಮಾಡಿದರು, ಜಾಸ್ತಿ ಏನು ವೆರೈಟೀಸ್ನ ಮಾಡೋಕ್ಕೆ ಹೋಗಿರಲಿಲ್ಲ. ಸಂಕ್ರಾಂತಿ ಸಡಗರ ಎಲ್ಲ ಮುಗೀತು. ಈಗ ಬೀರಿದ್ವಲ್ಲ, ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಎಳ್ಳು ಬೆಲ್ಲ ಕೊಡುವಾಗ ಒಂದು ಮಾತನ್ನ ಹೇಳ್ತಾರೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂದ್ಬಿಟ್ಟು. ಅದೇ ಥರ ನೀವು ಅಷ್ಟೇ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಖುಷಿಯಾಗಿರಿ.
ನಮ್ಮ ಬಿಲ್ಡಿಂಗಲ್ಲಿ ಎಲ್ಲರಿಗೂ ಕೊಟ್ಬಿಟ್ಟು ಇವಾಗ ಮತ್ತೆ ನಮ್ಮ ಕ್ಯಾಂಪಸ್ಸಲ್ಲಿ ತುಂಬ ಕರ್ನಾಟಕ ಫ್ಯಾಮಿಲೀಸ್ ಇದ್ದಾರೆ, ಅವರಿಗೆಲ್ಲ ಎಳ್ಳು ಬೆಲ್ಲನ ಕೊಟ್ಬಿಟ್ಟು ಬರ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಯಾರ್ಯಾರೆಲ್ಲ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.